ನಮಸ್ಕಾರ ಫ್ರೆಂಡ್ಸ್. ಸ್ಕೇರಿ ಶಾಡೋದ ಮತ್ತೊಂದು ರೋಚಕ ಕತೆಗೆ ನಿಮಗೆ ಸ್ವಾಗತ. ಗ್ರ್ಯಾಂಡ್ ಪ್ಯಾರಡೈ ಟವರ್ಸ್, ಮುಂಬೈ. 1975ರಲ್ಲಿ ನಿರ್ಮಾಣವಾದಂಥ ಈ ಒಂದು ಗ್ರ್ಯಾಂಡ್ ಪ್ಯಾರಡೈ ಟವರ್ ನೋಡೋದಕ್ಕೆ ತುಂಬಾ ಲಕ್ಸುರಿ ಆಗಿದೆ. ಅದೆಷ್ಟು ಲಕ್ಸುರಿ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟ ಕತೆಗಳು ಕೂಡ ಅಷ್ಟೇ ಭಯಾನಕವಾಗಿದೆ. ಸೊ ಹೆಡ್ಫೋನ್ ಹಾಕ್ಕೊಂಡು ರೆಡಿಯಾಗಿ ಕತೆನ ಸ್ಟಾರ್ಟ್ ಮಾಡೋಣ. ಮುಂಬೈನ ಮೀಡಿಯಾ ಹೌಸ್ ಒಂದರಲ್ಲಿ ಕೆಲಸ ಮಾಡ್ತಿರುವಂಥ ಜಾನ್ವಿ ಕಳೆದ ಕೆಲವು ವರ್ಷಗಳಿಂದ ಗ್ರ್ಯಾಂಡ್ ಪ್ಯಾರಡೈ ಟವರ್ನ ಮೊದಲ ಬಿಲ್ಡಿಂಗ್ನ 3ನೇ ಫ್ಲೋರ್ನ ಒಂದು ಫ್ಲ್ಯಾಟ್ನಲ್ಲಿ ಒಬ್ಬಳೇ ವಾಸವಾಗಿರ್ತಾಳೆ. ಕಳೆದ ಕೆಲವು ವಾರಗಳ ಹಿಂದಷ್ಟೇ ಜಾನ್ವಿಯ ಗೆಳತಿ ತನಿಷಾ ದೆಹಲಿಯಿಂದ ಜಾನ್ವಿಯೊಂದಿಗೆ ಸಮಯ ಕಳೆಯೋದಕ್ಕಂತ ಮುಂಬೈನ ಅವಳ ಫ್ಲ್ಯಾಟ್ಗೆ ಬಂದಿರ್ತಾಳೆ. 29 ವರ್ಷದ ತನಿಷಾಗೆ 3 ತಿಂಗಳ ಹಿಂದಷ್ಟೇ ಡಿವೋರ್ಸ್ ಆಗಿರುತ್ತೆ. ಜೊತೆಗೆ ಅವಳು ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ತುಂಬಾ ಲಾಸ್ನಲ್ಲಿ ನಡೀತಾ ಇರುತ್ತೆ. ಹೀಗಾಗಿ ಅವಳು ತುಂಬ ಮಾನಸಿಕವಾಗಿ ಹೋಗಿರ್ತಾಳೆ. ಈ ರೀತಿ ಇದ್ದರೆ ಆಗೋದಿಲ್ಲ, ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಸಮಯ ಕಳೆದ್ರೆ, ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ನನ್ನ ಮನಸ್ಸಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ಕೊಂಡು ತನಿಷಾ ಮುಂಬೈನ ತನ್ನ ಗೆಳತಿ ಜಾನ್ವಿಯ ಫ್ಲ್ಯಾಟ್ಗೆ ಬಂದಿರ್ತಾಳೆ. ಇನ್ನು ಮೀಡಿಯಾ ಹೌಸ್ನಲ್ಲಿ ಕೆಲಸ ಮಾಡ್ತಿರುವಂಥ ಜಾನ್ವಿಗೆ ನೈಟ್ ಶಿಫ್ಟ್ ಇರುತ್ತೆ. ಹಗಲಲ್ಲಿ ಆದಷ್ಟು ಸಮಯ ಅವಳು ತನಿಷಾಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾಳೆ. ಹೀಗೆ ಒಂದಿನ ಜಾನ್ವಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಸೊ ತನಿಷಾ ಅವಳ ಪಕ್ಕದಲ್ಲಿ ಕೂತ್ಕೊಂಡಿರ್ತಾಳೆ. ಹೀಗೆ ಮಾತಾಡ್ತಾ ಜಾನ್ವಿ ತನಿಷಾಳಿಗೆ ಕೇಳ್ತಾರೆ, ತನು, ನಿಮಗೆ ಈ ನೆಗೆಟಿವ್ ಎನರ್ಜಿ, ಭೂತ, ಆತ್ಮ ಇಂಥದ್ದೆಲ್ಲ ಇದೆ ಅಂತ ಅನಿಸುತ್ತಾ? ಇಂಥದ್ರ ಮೇಲೆ ನಿನಗೆ ನಂಬಿಕೆ ಇದೆಯಾ ಅಂತ ಕೇಳ್ತಾಳೆ. ಆಗ ತನಿಷಾ ಹೇಳ್ತಾಳೆ, ನೋವೇ, ಆ ಥರದೆಲ್ಲ ಇರೋದಕ್ಕೆ ಸಾಧ್ಯವೂ ಇಲ್ಲ, ನಾನು ಅದನ್ನ ನಂಬೋದೂ ಇಲ್ಲ. ಯಾಕೆ ನಿಂಗೆ ಆ ರೀತಿ ಏನಾದರೂ ಅನಿಸ್ತಾ? ಎಲ್ಲಾದರೂ ಆತ್ಮ ಇದೆ, ನೆಗೆಟಿವ್ ಎನರ್ಜಿ ಇದೆ, ನಿಂಗೇನಾದರೂ ಅನಿಸ್ತಾ? ನಿಂಗೆ ಅದ್ರ ಮೇಲೆ ನಂಬಿಕೆ ಇದೆಯಾ ಅಂತ ತನಿಷಾ ಮತ್ತೆ ರಿಟರ್ನ್ ಜಾನ್ವಿನ ಕೇಳ್ತಾಳೆ. ಆಗ ಜಾನ್ವಿ ಹೇಳ್ತಾಳೆ, ನನಗೆ ನಂಬಿಕೆ ಇದೆಯೋ ಇಲ್ವೋ, ಆದರೆ ಈ ಗ್ರ್ಯಾಂಡ್ ಪ್ಯಾರಡೈ ಟವರ್ನ 3ನೇ ಬಿಲ್ಡಿಂಗ್ ಏನಿದೆ, 3ನೇ ಬಿಲ್ಡಿಂಗ್ನ 8ನೇ ಫ್ಲೋರ್ನ ಹಾಂಟೆಡ್ ಫ್ಲೋರ್ ಅಂತ ಹೇಳ್ತಾರೆ. ಅಲ್ಲಿಂದ ತುಂಬ ಜನ, ಅಲ್ಲಿನ ಬಾಲ್ಕನಿಯಿಂದ ತುಂಬ ಜನ ಕೆಳಗಡೆ ಬಿದ್ದು ಸತ್ತೋಗಿದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಆ ಫ್ಲಾಟ್ನ ಲಾಕ್ ಮಾಡಿ ಸೀಲ್ ಮಾಡಿ ಅಲ್ಲಿ ಯಾರೂ ಹೋಗದಂತೆ ಅದನ್ನು ಬಂದೋಬಸ್ತ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ತನಿಷಾಗೆ ನಗು ಬರುತ್ತೆ. ಮತ್ತು ನೀನು ಯಾಕೆ ಈ ಒಂದು ಬಿಲ್ಡಿಂಗ್ನಲ್ಲಿ ಫ್ಲ್ಯಾಟ್ ತಗೊಂಡಿದ್ದೀಯಾ ಅಂತ ಕೇಳ್ತಾರೆ. ಆಗ ಜಾನ್ವಿ ಹೇಳ್ತಾಳೆ, ನಾನಿರೋದು ಗ್ರ್ಯಾಂಡ್ ಪ್ಯಾರಡೈ ಟವರ್ನ ಫಸ್ಟ್ ಬಿಲ್ಡಿಂಗ್ನ 3rd ಫ್ಲೋರ್ನಲ್ಲಿ, ಆ ಘಟನೆಗಳಾಗಿರೋದು 3rd ಬಿಲ್ಡಿಂಗ್ನ 8th ಫ್ಲೋರ್ನಲ್ಲಿ. ಸೊ ನನಗದರಿಂದ ಏನೂ ಸಮಸ್ಯೆ ಇಲ್ಲ. ಜೊತೆಗೆ ನಮ್ಮ ಅಂಕಲು ಈ ಗ್ರ್ಯಾಂಡ್ ಪ್ಯಾರಡೈ ಟವರ್ನ ಓನರ್ಗೆ ತುಂಬ ಕ್ಲೋಸ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಕಮ್ಮಿಗೆ ಈ ಫ್ಲ್ಯಾಟ್ ಸಿಕ್ತು. ಹಾಗಾಗಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಹೀಗೆ ಮಾತಾಡ್ತಾ ಅಡುಗೆ ಮಾಡಿ ಊಟ ಮಾಡ್ತಾರೆ. ಊಟ ಮಾಡಿದ ಮೇಲೆ ಸ್ವಲ್ಪ ಇಬ್ಬರು ಹಳೆಯ ವಿಷಯಗಳನ್ನ ಚರ್ಚೆ ಮಾಡ್ತಾ ರೆಸ್ಟ್ ಮಾಡ್ತಾರೆ. ಸಂಜೆ ಜಾನ್ವಿಗೆ ಕೆಲಸಕ್ಕೆ ಟೈಮ್ ಆಗುತ್ತೆ. ಅವಳು ಕೆಲಸಕ್ಕೆ ಹೋಗುವಾಗ ತನಿಷಂಗೆ ಹೇಳ್ತಾಳೆ, ನಿನಗೊಬ್ಬಳೇ ಈ ರೂಮಲ್ಲಿ ಬೋರ್ ಅಂತ ಅನಿಸಿದ್ರೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬಾ, ಒಂದಷ್ಟು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಾ, ಆದರೆ ಈ ಗ್ರ್ಯಾಂಡ್ ಪ್ಯಾರಡೈ ಟವರ್ನ 3ನೇ ಬಿಲ್ಡಿಂಗ್ ಹತ್ರ ಮಾತ್ರ ಹೋಗಬೇಡ ಅಂತ ಹೇಳ್ತಾಳೆ. ಅದಕ್ಕೆ ತನಿಷಾ ಹೇಳ್ತಾಳೆ, ನಾನೊಬ್ಬಳೇ ಎಲ್ಲಿ ಹೋಗೋದು, ನಾನು ಎಲ್ಲೂ ಹೋಗಲ್ಲ ಬಿಡು, ಆರಾಮಲ್ಲಿ ನಾನು ರೂಮಲ್ಲಿ ಇರ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತೇಳಿ ಜಾನ್ವಿ ತನ್ನ ಕೆಲಸಕ್ಕೆ ಹೊರಟೋಗ್ತಾಳೆ. ರಾತ್ರಿ ಸುಮಾರು 12ರಿಂದ 12:30 ಆಗಿರುತ್ತೆ. ತನಿಷಾಗೆ ಸ್ವಲ್ಪ ಹೊರಗಡೆ ವಾಕ್ ಮಾಡಬೇಕು ಅನಿಸುತ್ತೆ. ಜೊತೆಗೆ ಸಿಗರೇಟ್ ಎಳಿಬೇಕು ಅಂತ ತುಂಬಾ ಅನಿಸ್ತಾ ಇರುತ್ತೆ. ಹಾಗಾಗಿ ಹೊರಗಡೆ ಹೋಗಿ ಸಿಗರೇಟ್ ಹೇಳ್ಕೊಂಡು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂಥೇಳಿ ಬಿಲ್ಡಿಂಗ್ನಿಂದ ಹೊರಗಡೆ ಹೋಗ್ತಾಳೆ. ಹೊರಗಡೆ ಹೋಗಿ ಸಿಗರೇಟ್ ಹಚ್ಕೊಂಡು ಮೇಲೆ ನೋಡ್ತಾಳೆ, ಗ್ರ್ಯಾಂಡ್ ಪ್ಯಾರಡೈ ಟವರ್ನ 3ನೇ ಬಿಲ್ಡಿಂಗ್ನ 8ನೇ ಫ್ಲೋರ್ನಲ್ಲಿ ಒಬ್ಬಳು ಸುಂದರವಾದ ಹೆಂಗಸು ನಿಂತ್ಕೊಂಡಿದ್ದಾಳೆ. ಆ ಹೆಂಗಸು ಕೆಳಗಡೆನೇ ನೋಡ್ತಾ ಇದ್ದಾಳೆ. ಯಾವಾಗ ಅವಳಿಗೆ ತನಿಷಾ ತನ್ನ ಕಡೆ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೋ ಅವಳು ತನಿಷನ ಕಡೆ ನೋಡ್ತಾಳೆ. ಆಗ ತಕ್ಷಣ ತನಿಷಾ ತಲೆ ಕೆಳಗೆ ಮಾಡಿ ಆ ಕಡೆ ನೋಡ್ತಾ ಅಲ್ಲೇ ನಿಂತಿರ್ತಾಳೆ. ಆದರೆ ಆ ಹೆಂಗಸು ಮಾತ್ರ ತನಿಷನ ಕಡೆನೇ ನೋಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ಧೈರ್ಯ ಮಾಡ್ಕೊಂಡು ತನಿಷಾ ಮತ್ತೆ ತಲೆ ಎತ್ತಿ ನೋಡ್ತಾಳೆ. ಆ ಹೆಂಗಸು ಇವಳ ಕಡೆನೇ ನೋಡ್ತಾ ಇದ್ದಾಳೆ. ಇಬ್ಬರ ಕಣ್ಣುಗಳು ಮೀಟ್ ಆಗುತ್ತೆ. ಕಣ್ಣುಗಳು ಮೀಟ್ ಆದ ತಕ್ಷಣ ಇವಳಿಗೆ ಒಂಥರ ಮನಸ್ಸು ಭಾರ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಆ ಕಡೆಯಿಂದ ಆ ಹೆಂಗಸಿನ ಕಣ್ಣಿಂದನೂ ನೀರು ಬರೋಕ್ಕೆ ಶುರುವಾಗುತ್ತೆ, ಕಣ್ಣೀರು ಬರೋಕ್ಕೆ ಶುರುವಾಗುತ್ತೆ. ಈ ಕಡೆ ಇವಳ ಕಣ್ಣಿಂದನೂ ನೀರು ಬರೋಕ್ಕೆ ಶುರುವಾಗುತ್ತೆ. ನನ್ನ ಕಣ್ಣಿಂದ ಅಚಾನಕ ಕಣ್ಣೀರು ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಅವಳು ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಮತ್ತೆ ಮೇಲೆ ನೋಡ್ತಾಳೆ. ಆ ಒಂದು ಬಾಲ್ಕನಿಯಲ್ಲಿ ಯಾರೂ ಕೂಡ ಇರೋದಿಲ್ಲ. ತನಿಷಂಗೆ ಹೆದರಿಕೆ ಆಗಿ ಅವಳು ಸೀದಾ ಅವಳ ಬಿಲ್ಡಿಂಗ್ನೊಳಗೆ ಹೋಗಿಬಿಡ್ತಾಳೆ. ಅದಾದಮೇಲೆ ಪ್ರತಿದಿನ ಕೂಡ ಇದೇ ಕಂಟಿನ್ಯೂ ಆಗುತ್ತೆ. ತನಿಷ 12-12:30 ಹೊತ್ತಿಗೆ ಸಿಗರೇಟ್ ಹಿಡಿಯೋ ನೆಪದಲ್ಲಿ ಹೊರಗಡೆ ಬರೋದು, ಆ ಒಂದು 3ನೇ ಬಿಲ್ಡಿಂಗ್ 8ನೇ ಫ್ಲೋರ್ನಲ್ಲಿರುವ ಹೆಂಗಸಿನ ಕಡೆ ನೋಡೋದು, ಇಬ್ಬರ ಕಣ್ಣಲ್ಲೂ ಕಣ್ಣೀರು ಬರೋದು, ಇದೇ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ತನಿಷಳ ಆರೋಗ್ಯದ ಸ್ಥಿತಿ ಹದಗೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳ ಆರೋಗ್ಯ ಎಷ್ಟೊಂದು ಹಾಳಾಗುತ್ತೆ ಅಂದರೆ ಅವಳು ತುಂಬಾ ವೀಕ್ ಆಗಿಬಿಡ್ತಾಳೆ. ತನಿಷಳ ಈ ಪರಿಸ್ಥಿತಿಯನ್ನು ನೋಡಿದಂಥ ಜಾನ್ವಿ ಅವಳ ಕೆಲಸಕ್ಕೆ ಒಂದಷ್ಟು ದಿನ ರಜೆ ಹಾಕಿ ತನಿಷಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾಳೆ. ಹಾಗೆಯೇ ಅವಳನ್ನು ಹೊರಗಡೆ ಸುತ್ತಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾಳೆ. ಆದರೆ ಯಾವ ಪ್ಲೇಸ್ಗೂ ಹೋದರೂ ಸಹ ತನಿಷ ಒಂಥರ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾಳೆ. ಏನು ಹೇಳೋದಿಲ್ಲ, ಏನು ಮಾತಾಡೋದಿಲ್ಲ, ಏನು ಹೇಳಿದರೂ ಸುಮ್ಮನೆ ಇರ್ತಾಳೆ, ಒಂಥರ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾಳೆ. ಆವತ್ತು ರಾತ್ರಿ ಜಾನ್ವಿ ತನಿಷಳನ್ನು ಒಂದು ನೈಟ್ ಕ್ಲಬ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವಳಿಗೆ ಸೀಸರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಸೀಸರ್ಸ್ ಬರ್ತಾಯಿತ್ತು ಅಂದರೆ ಅವಳು ಇಡೀ ಮೈ ಗಡ ಅಂತ ನಡುಗ್ತಾ ಇತ್ತು. ಹಾಗೆ ನಡುಗ್ತಾನೆ ಅವಳು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೋಗ್ತಾಳೆ. ತುಂಬ ಹೊತ್ತು ಜಾನ್ವಿ ಅವಳನ್ನು ಏಳ್ಸೋದಕ್ಕೆ ಟ್ರೈ ಮಾಡಿದರೂ ಕೂಡ ಅವಳಿಗೆ ಎಚ್ಚರ ಆಗೋದಿಲ್ಲ. ಕೊನೆಗೆ ಅವಳ ಮುಖಕ್ಕೊಂದು ಸ್ವಲ್ಪ ನೀರು ಚಿಮುಕಿಸಿದ ಮೇಲೆ ಅವಳಿಗೆ ಎಚ್ಚರ ಆಗುತ್ತೆ. ಸೊ ಅವಳನ್ನ ಕರ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಮನೆಗೆ ವಾಪಸ್ ಬಂದ ಜಾನ್ವಿ ಯೋಚನೆ ಮಾಡ್ತಾಳೆ, ನಾಳೆ ಒಂದೊಳ್ಳೆ ಥೆರಪಿಸ್ಟ್ ಹತ್ರ ತನಿಷನ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾಳೆ. ಸೊ ಇಬ್ಬರು ಒಟ್ಟಿಗೆ ಮಲ್ಕೊಳ್ತಾರೆ. ಜಾನ್ವಿಗೆ ತುಂಬ ಬೇಗ ನಿದ್ರೆ ಬಂದುಬಿಡುತ್ತೆ. ಆದರೆ ಮಲಗಿದ್ದಂಥ ತನಿಷನ ಯಾರೋ ಎಬ್ಬಿಸಿದಂತೆ ಅವಳಿಗೆ ಅನಿಸಿ ಅವಳಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಸೀದಾ ಆ ಒಂದು ಫ್ಲ್ಯಾಟ್ನಿಂದ ಹೊರಗೆ ಬಂದು ಆ ಬಿಲ್ಡಿಂಗಿಂದ ಹೊರಗೋಗಿ ಗ್ರ್ಯಾಂಡ್ ಪ್ಯಾರಡೈಸ್ ಟವರ್ನ 3ನೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಳ್ತಾಳೆ. ನಿಂತ್ಕೊಂಡು ಮೇಲೆ ನೋಡಿದಾಗ 8ನೇ ಫ್ಲೋರ್ನ ಬಾಲ್ಕನಿಯಲ್ಲಿ ಆ ಹೆಂಗಸು ನಿಂತ್ಕೊಂಡಿದ್ದಾಳೆ. ಇವಳು ಸೀದಾ ಆ ಬಿಲ್ಡಿಂಗ್ ಒಳಗೆ ಹೋಗ್ತಾಳೆ. ಆ ಬಿಲ್ಡಿಂಗ್ ಒಳಗೆ ಹೋದಂಥ ತನಿಷಾ ಲಿಫ್ಟ್ ಮೂಲಕ 8ನೇ ಫ್ಲೋರ್ಗೆ ಹೋಗ್ತಾಳೆ. ಆ 8ನೇ ಫ್ಲೋರು ತುಂಬಾ ಗಲೀಜಾಗಿರುತ್ತೆ. ತುಂಬ ವರ್ಷಗಳಿಂದ ಯಾರು ಯೂಸ್ ಮಾಡದಿದ್ದರೆ ಹೇಗಿರುತ್ತೋ ಆ ರೀತಿ ಇರುತ್ತೆ. ಅಲ್ಲಲ್ಲಿ ಎಲ್ಲ ವಸ್ತುಗಳು ಬಿದ್ದಿರುತ್ತೆ. ಒಂದು ರೀತಿ ಆ ಒಂದು ಫ್ಲೋರು ತುಂಬಾ ಕೆಟ್ಟ ರೀತಿಯಲ್ಲಿರುತ್ತೆ. ಇವಳು ಆ 8ನೇ ಫ್ಲೋರ್ನ ಆ ಫ್ಲ್ಯಾಟ್ ಮುಂದೆ ನಿಂತ್ಕೊಂಡಿದ್ದಾಳೆ. ಆ ಫ್ಲ್ಯಾಟ್ಗೆ ಬೀಗ ಹಾಕಿದೆ. ಇವಳ ಡೋರ್ ಹತ್ರ ಹೋದಾಗ ಆಟೋಮೆಟಿಕ್ಕಾಗಿ ಆ ಡೋರ್ ಓಪನ್ ಆಗುತ್ತೆ. ಆ ಫ್ಲ್ಯಾಟ್ನಿಂದ ಒಂದು ಭಯಂಕರವಾದ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಆ ಫ್ಲ್ಯಾಟ್ನ ಬಾಲ್ಕನಿಯಲ್ಲಿ ಆ ಹೆಂಗಸು ನಿಂತ್ಕೊಂಡಿದ್ದಾಳೆ. ಅದೇ ಸುಂದರವಾದ ಹೆಂಗಸು ನಿಂತ್ಕೊಂಡಿದ್ದಾಳೆ. ನಿಂತ್ಕೊಂಡು ತನಿಷಳನ್ನು ಕೈ ಸನ್ನೆ ಮಾಡಿ ಕರೀತಾ ಇದ್ದಾಳೆ. ಸೊ ತನಿಷ ಸೀದಾ ಒಳಗಡೆ ಹೋಗ್ತಾಳೆ. ತನಿಷ ಫ್ಲ್ಯಾಟ್ ಒಳಗೆ ಹೋದಾಗ ಅಚಾನಕ್ಕಾಗಿ ಆ ಫ್ಲ್ಯಾಟ್ನ ಡೋರ್ ಕ್ಲೋಸ್ ಆಗುತ್ತೆ. ಅದೇ ಕ್ಷಣ ಆ ಬಾಲ್ಕನಿಯಲ್ಲಿದ್ದ ಲೇಡಿ ಇದ್ಲಲ್ಲ, ಅವಳು ಮಾಯ ಆಗೋಗ್ತಾಳೆ. ಅದನ್ನು ನೋಡಿ ತನಿಷಾಗೆ ತುಂಬಾ ಹೆದರಿಕೆ ಆಗುತ್ತೆ. ಅವಳು ಹೆದರಿ ವಾಪಸ್ ಓಡಿ ಡೋರ್ ಹತ್ರ ಹೋಗ್ತಾಳೆ. ಡೋರ್ ಲಾಕ್ ಆಗಿದೆ. ಡೋರ್ ಬಡಿಯೋದಕ್ಕೆ ಟ್ರೈ ಮಾಡ್ತಾಳೆ, ಕೂಗ್ತಾಳೆ, ಹೆಲ್ಪ್ ಮಾಡಿ ಅಂತ ಕೂಗ್ತಾಳೆ. ಆದರೆ ಯಾರಿಗೂ ಅವಳ ಧ್ವನಿ ಕೇಳಿಸೋದಿಲ್ಲ. ಅದು ಸಡನ್ನಾಗಿ ಅವಳು ಹಿಂದೆ ಯಾರೋ ನಿಂತಿರುತ್ತಾರೆ ಅವಳಿಗೆ ಅನಿಸುತ್ತೆ. ಅವಳು ತಿರುಗಿ ನೋಡ್ತಾಳೆ. ಹಿಂದೆ ಅದೇ ಒಂದು ಲೇಡಿ ನಿಂತ್ಕೊಂಡಿದ್ದಾಳೆ. ಅವಳ ಮುಖ ಸಂಪೂರ್ಣವಾಗಿ ಕೊಳ್ತು ಹೋಗಿರುತ್ತೆ, ಕೂದಲು ಕೆದ್ರಿರುತ್ತೆ. ಅವಳು ಭಯಾನಕವಾಗಿ ನಗ್ತಾ ತನಿಷಾಳನ್ನೇ ನೋಡ್ತಾ ನಿಂತ್ಕೊಂಡಿದ್ದಾಳೆ. ಆಗ ಸಡನ್ನಾಗಿ ಸುಮಾರು 8-10 ಸತ್ತ ಆತ್ಮಗಳು ಆ ರೂಮಲ್ಲಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರೆಲ್ಲರೂ ಒಟ್ಟಿಗೆ ಈ ತನಿಷಾಳ ಹತ್ರ ಬರ್ತಾ ಇರ್ತಾಳೆ. ಸಡನ್ನಾಗಿ ಅವರು ತಿರುಗಿ ಆ ಬಾಲ್ಕನಿಯಿಂದ ಒಬ್ಬರ ನಂತರ ಒಬ್ಬರು ಕೆಳಗೆ ಹಾರೋದಕ್ಕೆ ಶುರು ಮಾಡ್ತಾರೆ. ಇವಾಗ ತನಿಷಾಳ ಸರ್ದಿ. ಕೆಳಗಿಂದ ಕೆಲವು ಆತ್ಮಗಳೇನು ಹಾರಿದ್ವಲ್ಲ, ಅವು ತನಿಷಾಳನ್ನು ಕರಿತಾ ಇರೋ ಥರ ತನಿಷಾಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳು ಕೂಡ ಆ ಬಾಲ್ಕನಿಂದ ಕೆಳಗೆ ಹಾರಿಬಿಡ್ತಾಳೆ. ಈ ಕಡೆ ಫ್ಲ್ಯಾಟ್ನಲ್ಲಿ ಜಾನ್ವಿ ಗಾಢವಾದ ನಿದ್ರೆಯಲ್ಲಿದ್ದಾಳೆ. ಆ ಕಡೆಯಿಂದ ಬಾಗಿಲು ಬಡಿತಾ ಇದ್ದಾರೆ. ಈ ಕಡೆಯಿಂದ ಮೊಬೈಲ್ ಕೂಡ ರಿಂಗ್ ಆಗ್ತಾ ಇದೆ. ನಿದ್ದೆ ಮಂಪರ್ನಲ್ಲಿರುವಂಥ ಜಾನ್ವಿ ಯಾರಪ್ಪ ಈ ಹೊತ್ತಿನಲ್ಲಿ ಫೋನ್ ಮಾಡಿ ಕಿರಿಕಿರಿ ಮಾಡ್ತಾ ಇರೋದಂತ ಅಂದ್ಕೊಂಡು ನಿದ್ದೆಗಣ್ಣಲ್ಲೇ ಫೋನ್ ರಿಸೀವ್ ಮಾಡಿ, ಹಲೋ, ಯಾರ್ರೀ ಈ ಹೊತ್ತಲ್ಲಿ
ಅಂತ ಕೇಳ್ತಾಳೆ. ಆಗ ತನಿಷಾ ಅಂದರೆ ಯಾರಂತ ನಿಮಗೆ ಗೊತ್ತಾ ಅಂತ ಆ ಕಡೆಯಿಂದ, ಹೌದು ಸರ್, ಅವರು ನನ್ನ ಫ್ರೆಂಡು. ನಿಮ್ಮ ಫ್ರೆಂಡು 3ನೇ ಬಿಲ್ಡಿಂಗ್ನ 8ನೇ ಫ್ಲೋರ್ನ ಬಾಲ್ಕನಿಂದ ಹಾರಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ನಾವು ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಂತ ಹೇಳ್ತಾಳೆ. ಆದರೆ ಜಾನ್ವಿ ಅದನ್ನು ನಂಬೋದಿಲ್ಲ. ಜಾನ್ವಿ ತನ್ನ ಪಕ್ಕದಲ್ಲಿ ನೋಡ್ತಾಳೆ, ಅಲ್ಲಿ ತನಿಷಾ ಇರೋದಿಲ್ಲ. ಇಡೀ ಮನೆ ಹುಡುಕಿದ್ರೂ ಸಹ ತನಿಷಾ ಅವಳಿಗೆ ಎಲ್ಲೂ ಕಾಣಿಸೋದಿಲ್ಲ. ಇವಳು ಸೀದಾ ಮನೆಯಿಂದ ಹೊರಗೆ ಬರ್ತಾಳೆ. ಹೊರಗೆ ಹೋಗಿ ಆ ಒಂದು 3ನೇ ಬಿಲ್ಡಿಂಗ್ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಡು ನಾಟ್ ಕ್ರಾಸ್ ಅನ್ನೋ ಪೊಲೀಸರು ಒಂದು ಇದು ಹಾಕಿರ್ತಾರೆ. ಸೊ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಬಿದ್ದಾಗ ಒಂದು ಮಾರ್ಕ್ ಮಾಡಿರ್ತಾರಲ್ಲ, ಆ ರೀತಿ ಮಾರ್ಕ್ ಕೂಡ ಮಾಡಿರ್ತಾಳೆ. ಆಮೇಲೆ ಅವಳನ್ನ ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತ ತಿಳ್ಕೊಂಡು ಆ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಅಲ್ಲಿ ನೋಡಿದರೆ ಮೇಲಿಂದ ಕೆಳಗೆ ಬಿದ್ದು ತನ್ನ 2 ಕೈ ಮತ್ತು 2 ಕಾಲನ್ನು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾಳೆ. ತನಿಷಾಗೆ ಪ್ರಜ್ಞೆ ಬಂದ ಮೇಲೆ ಜಾನ್ವಿ ಕೇಳ್ತಾಳೆ, ನೀನು ನನ್ನ ಜೊತೆನೇ ಮಲಗಿದ್ಯಲ್ಲ, ನೀನು ಯಾಕೆ ಆ ಕಡೆ ಹೋಗಿದ್ದೆ? ನಿಂಗೆ ನಾನು ಹೋಗಬಾರ್ದು ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾಳೆ. ಆಗ ಇಲ್ಲ ಕಣೆ, ನಾನು ನಿನ್ನ ಜೊತೆನೇ ಮಲಗಿದ್ದೆ, ಯಾರೋ ನನ್ನನ್ನು ಎಬ್ಬಿಸಿ ಕೈ ಹಿಡ್ಕೊಂಡು ಅಲ್ಲಿ ಕರ್ಕೊಂಡು ಹೋದಾಗಾಯಿತು ಅಂತ ಹೇಳ್ತಾಳೆ. ಜೊತೆಗೆ ಹಿಂದೆ ಏನೆಲ್ಲ ನಡೆದಿತ್ತಲ್ಲ, ಅವಳ ಫ್ಲ್ಯಾಟ್ ಹತ್ರ ಅವಳು ಹೊರಗಡೆ ಹೋಗೋದು, ಆ ಫ್ಲ್ಯಾಟಲ್ಲಿ ಒಂದು ಹೆಂಗ್ಸ್ ಕಾಣಿಸ್ಕೊಳ್ಳೋದು, ಕಣ್ಣೀರು ಬಿಡಿಸೋದು, ಪ್ರತಿಯೊಂದು ಘಟನೆಯನ್ನು ಅವಳಿಗೆ ವಿವರಿಸಿ ಹೇಳ್ತಾಳೆ. ಅದಾದಮೇಲೆ ಸುಮಾರು 1-2 ತಿಂಗಳ ನಂತರ ತನಿಷಾಗೆ ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಆದಮೇಲೆ ಜಾನ್ವಿ ಒಬ್ಬ ವ್ಯಕ್ತಿನ ಮೀಟ್ ಮಾಡ್ತಾಳೆ. ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ಮೇಡಮ್, ಆ ಒಂದು 3ನೇ ಬಿಲ್ಡಿಂಗ್ನ 8ನೇ ಫ್ಲೋರ್ನ ಬಾಲ್ಕನಿಂದ ಸೂಸೈಡ್ ಮಾಡ್ಕೊಂಡವರ ಅಥವಾ ಸತ್ತೋದವರ ಒಂದು ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿದಾಗ ಅಲ್ಲಿಂದ ಹಾರಿ ಸತ್ತೋದವರು, ಸೂಸೈಡ್ ಮಾಡ್ಕೊಂಡವರು ಎಲ್ಲರೂ ಸಹ ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ಟ್ರೆಸ್ನಲ್ಲಿದ್ದವರೇ ಮೇಡಮ್. ಹಾಗಾಗಿ ಈ ಒಂದು ಕೇಸ್ನಲ್ಲಿ ಇವರ ಒಂದು ಸಾವಿಗೆ ನಿಜವಾದ ಕಾರಣ ಏನು ಅಂತ ಇದುವರೆಗೂ ಪತ್ತೆ ಮಾಡೋಕ್ಕೆ ಆಗಲೇ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ. ಸೊ ಇದಾಗಿತ್ತು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ನನಗಂತೂ ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇದೇ ರೀತಿಯ ರೋಚಕ ಕಥೆಯ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ.